ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿ ಋತು ಮಾಘ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ಷಷ್ಠಿ ತಿಥಿ ಉತ್ತರಾಭಾದ್ರ ನಕ್ಷತ್ರ. ಈ ದಿವಸ ಮಾಘ ಮಾಸದ ಷಷ್ಠಿ, ಶುಕ್ಲ ಪಕ್ಷ ಷಷ್ಠಿ, ಸುಬ್ರಹ್ಮಣ್ಯನ ಆರಾಧನೆಗೆ ಮತ್ತೊಂದು ಷಷ್ಠಿ ಬಂದು ಒದಗಿದೆ. ಹೀಗೆ ಪ್ರತಿ ಮಾಸದಲ್ಲೂ ಷಷ್ಠಿ ಬರ್ತದೆ. ಒಂದೊಂದು ಷಷ್ಠಿ ತುಂಬ ಉತ್ಕೃಷ್ಟವಾದದ್ದು ಸುಬ್ರಹ್ಮಣ್ಯನ ಪ್ರಾರ್ಥನೆಗೆ, ಅವನ ಆರಾಧನೆಗೆ. ಅದೇ ರೀತಿಯಲ್ಲಿ ಮಾಘ ಮಾಸದ ಷಷ್ಠಿ ಕೂಡ ಸುಬ್ರಹ್ಮಣ್ಯನ ಆರಾಧನೆ ಅರ್ಚನೆಗಳಿಗೆ ತುಂಬ ವಿಶಿಷ್ಟವಾದ ದಿವಸ. ಯಾವುದಾದ್ರೂ ವಾರ ಬರಲಿ, ಅದು ಮಂಗಳವಾರವೇ ಬರಬೇಕು ಅಂತಿಲ್ಲ. ಷಷ್ಠಿ ಬಂದಿದ್ದ ದಿವಸ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ಅದು ಸುಬ್ರಹ್ಮಣ್ಯನ ಕೃಪೆಯಾಗತ್ತೆ. ಸುಬ್ರಹ್ಮಣ್ಯನ ಶಕ್ತಿಯನ್ನು ನಾವು ಕಂಡಿದ್ದೀವಿ. ಆತ ಪುಟ್ಟ ಬಾಲಕನಿದ್ದಾಗಲೇ ಎಂಥ ತಾರಕಾಸುರನಂಥವನ ಜೊತೆಗೆ ಹೋರಾಟ ಮಾಡಿದಂಥ ಆ ಮಹಾಶಕ್ತಿಯನ್ನು ನಾವು ಕಂಡುಕೊಂಡಿದ್ದೀವಿ. ಸುಬ್ರಹ್ಮಣ್ಯನ ಆರಾಧನೆ ಯಾಕಪ್ಪ ಅಂದರೆ, ನಮಗೆ ಬರೋ ಕಷ್ಟಗಳು ಹಾಗೆ ತಾರಕಾಸುರನ ಥರ ಇರ್ತವೆ. ಒಂದನ್ನು ಹೇಗಪ್ಪ ಜಯಿಸು, ಒಂದು ಸಣ್ಣ ಕಷ್ಟ ಬಂದರೆ ನಮಗದೇನೋ ಬೆಟ್ಟ ಎದುರುಗಡೆ ಬಂದ ಹಾಗಿರುತ್ತೆ. ನೀವು ಯಾವುದೇ ರಂಗ ತೆಗೆದುಕೊಳ್ಳಿ, ಯಾವುದೇ ಸಂದರ್ಭಗಳನ್ನು ತೆಗೆದುಕೊಳ್ಳಿ, ಕಷ್ಟ ಅನ್ನೋದು ಹಾಗೇ ನಮ್ಮನ್ನು ಮೀರಿಸಿದೆಯೇನೋ ಕಷ್ಟ, ನಮ್ಮ ಮುಂದೆ ಹಾಗೆ ಹುಲಿ ಬಂದು ನಿಂತಿದೆಯೇನೋ ಹಾಗಾಗುತ್ತೆ. ನಾವು ಚಿಕ್ಕವರೇನೋ, ನಮ್ಮ ಸಾಮರ್ಥ್ಯ ಕಡಿಮೆ ಏನೋ ಅಂತ ಅನಿಸುತ್ತೆ. ಆದರೆ ಯಾರು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾರೋ ಅವನು ಪುಟ್ಟ ಬಾಲಕ, 7 ದಿನದವನು, ತಾರಕಾಸುರನ ಅಂಥ ಮಹಾವರಗಳನ್ನು ಪಡೆದಂಥವನು. ಅವನನ್ನು ಸಂಹಾರ ಮಾಡಲಿಕ್ಕಾಯಿತು. ಅವನ ಸೇನೆಯನ್ನು ಚಿಂದಿ ಚಿತ್ರಾನ್ನ ಅಂತೀವಲ್ಲ, ಆ ಥರ ಮಾಡಿದ್ದಾಯಿತು. ಹಾಗೆ ನಾವು ದುರ್ಬಲರು ಅಂತ ಅಂದುಕೊಳ್ತಾ ಇದ್ದೀವಿ. ಇಲ್ಲ, ಸುಬ್ರಹ್ಮಣ್ಯನ ಕೃಪೆ ಸಿಕ್ಕರೆ ನಾವು ಶಕ್ತಿಶಾಲಿಗಳಾಗ್ಬಿಡ್ತೀವಿ. ಸಂದರ್ಭ, ಸಂಕಟ ಯಾವುದು ಬಂದು ಒದಗಿದೆಯೋ ನಮಗೆ ಆ ನೋವು, ಅದು ತಾರಕಾಸುರನ ಥರ ಕರಗಿ ಹೋಗುತ್ತೆ. ಹೀಗಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ, ನಾನು ಪುಟ್ಟವನೇ ಆದರೂ ಕೂಡ ನನ್ನಲ್ಲಿ ಅಗಾಧವಾದ ಶಕ್ತಿಯನ್ನು ಕೊಟ್ಟುಬಿಡು. ನಿನ್ನ ಹಾಗೆ ಈ ಕಷ್ಟ ಅನ್ನೋದೆಲ್ಲ ನಮಗೆ ಹೋಗ್ಬಿಡುತ್ತೆ, ಅಳಿಸಿ ಹೋಗ್ಬಿಡುತ್ತೆ. ತಾರಕಾಸುರ ಹೇಗೆ ಮರ್ದನ ಸುಟ್ಟು ಹೋದ್ನೋ ಆ ರೀತಿಯಲ್ಲಿ ನಮ್ಮ ಕಷ್ಟಗಳು ಸುಟ್ಟು ಹೋಗುತ್ತೆ. ಆ ದೃಷ್ಟಿಯಲ್ಲಿ ನಾವು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತೀವಿ. ಅಂತರಾರ್ಥವನ್ನು ತಿಳ್ಕೊಳ್ಬೇಕು. ಆಗ ನಮಗೆ ನಮ್ಮ ಆರಾಧನೆಗೆ ಒಂದು ಬಲ ಬರುತ್ತೆ. ನಾವು ಪೂಜಿಸೋದ್ರಿಂದ ನಮ್ಮೊಳಗೆ ಯಾವ ಬಲ ಬರುತ್ತೆ ಅಂದರೆ, ಮನೋಬಲ ದೃಢವಾಗುತ್ತೆ, ಗಟ್ಟಿಯಾಗುತ್ತೆ. ಆಗ ನಾವು ಏನನ್ನು ಎದುರಿಸ್ತೀವಿ. ಅಂಥದಕ್ಕೆ ಈ ದಿವಸ ಒಂದು ವೇದಿಕೆ ಆಗುತ್ತೆ, ಸಾಧನ ಮಾರ್ಗವಾಗುತ್ತೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಅಂತಕ್ಕಂಥದ್ದು. ತಮಗೂ ಯಾರ್ಯಾರಿಗೆ ಯಾವ್ಯಾವ ರೀತಿಯೋ ಕಷ್ಟಗಳಿದ್ದಾವ್ರಿ, ಕಣ್ಣೀರಿಡ್ತಾ ಇರ್ತಾರೆ ಪಾಪ, ಸಂಕಟ ಅನುಭವಿಸ್ತಾ ಇರ್ತಾರೆ. ಎಷ್ಟೋ ಜನಕ್ಕೆ ಒಂದು ಹೊತ್ತಿನ ಊಟಕ್ಕೆ ಏನಪ್ಪ ಪರಿಸ್ಥಿತಿ ಅನ್ನೋ ಒಂದು ಸಂದರ್ಭ ಇರ್ತದೆ. ಇನ್ನು ಕೆಲವರಿಗೆ ಇದನ್ನು ಎದುರಿಸ್ತೀನಾ ಇಲ್ವಾ ಅಂತಕ್ಕಂಥ ಆ ರೀತಿಯ ಸಮಸ್ಯೆಗಳು ಬಂದು ಒದಗಿರುತ್ತೆ. ಇನ್ನೊಬ್ಬರಿಗೆ ಇನ್ಯಾರ್ದೋ ಸಹಕಾರ, ಸಪೋರ್ಟ್ ಸಿಕ್ಕಿರುತ್ತೆ. ಅದರಿಂದಾಗಿ ಮತ್ತೊಬ್ಬರನ್ನು ನಲುಗುತ್ತಾ ಇರ್ತಾರೆ. ಅಂಥವರೆಲ್ಲ ನಮ್ಮನ್ನು ಅತಿಶಯವಾಗಿ ಯಾವುದು ಕಾಡ್ತಾ ಇದೆಯೋ, ಇದಕ್ಕೆ ಹೊರಬರಲಿಕ್ಕೆ ಸಾಧ್ಯವಿಲ್ಲ, ಇದರಿಂದ ಹೊರಗೆ ಬರ್ತೀನ ಅನ್ನೋ ಸಂಕಟ ಯಾರಿದೆಯೋ ನೋಡಿಪ್ಪ, ಅವರು ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ನಿಶ್ಚಯವಾಗಿ ಹೊರಗೆ ಬರ್ತಾರೆ. ಅಂಥ ಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ. ಈ ದಿವಸ ಸುಬ್ರಹ್ಮಣ್ಯನ ಹೆಸರಿನಲ್ಲಿ 6 ಜನ ಒಟ್ಟುಗಳಿಗೆ, ಬ್ರಹ್ಮಚಾರಿಗಳಿಗೆ 6 ಜನರನ್ನು ಕರೆದು ಅವರಿಗೆ ಭಕ್ಷ್ಯ ಭೋಜ್ಯ ಷಡ್ರಸೋಪೇತವಾದ ಊಟವನ್ನು ಬಡಿಸಿ, ಅವರಿಗೆ ವಸ್ತ್ರ, ಬಿಳಿ ಪಂಚೆ ಶಲ್ಯ ಇವುಗಳನ್ನು ಕೊಟ್ಟು, ದಕ್ಷಿಣೆ ಸಹಿತವಾಗಿ ಕೊಟ್ಟು ಸುಬ್ರಹ್ಮಣ್ಯನ ಆವಾಹನೆ ಮಾಡಿ ಈ ಪೂಜೆಯನ್ನು ಮಾಡಬೇಕು ಅಂತಿದೆ. ಹಾಗೆ ಮಾಡುವವರಿಗೆ ಸುಬ್ರಹ್ಮಣ್ಯನ ಕೃಪೆಯಾಗುತ್ತೆ. ಹೀಗಾಗಿ ಬ್ರಹ್ಮಚರ್ಯ ಅನ್ನೋದು ಹೇಗಪ್ಪ ಗುರುತಿಸೋದು ಅನ್ನೋದೇ ಆಗ್ಬಿಟ್ಟಿದೆ ಈಗ. ವಸ್ತುತಃ ಬ್ರಹ್ಮಚರ್ಯದ ಅರ್ಥ, ಯಾರು ಭಗವಂತನಲ್ಲಿ ಶ್ರದ್ಧಾ ಮನಸ್ಸಿದೆಯೋ ಅಂಥವರೆಲ್ಲ ಬ್ರಹ್ಮಚಾರಿಗಳೇ, ಸಂಶಯ ಏನೂ ಇಲ್ಲ. ಏನೋ ಮದುವೆ ಆಗಿಲ್ಲದೆ ಇದ್ದರೆ ಮಾತ್ರ ಈ ಆಲೋಚನೆ ಇದೆಯಲ್ಲ, ಇದು ಸಂಕುಚಿತವಾದದ್ದು. ಬ್ರಹ್ಮಚರ್ಯ ಅಂತಂದರೆ ಆ ಕರೆದಂಥ ಒಟುವಿಗೆ ಸ್ವಲ್ಪವಾದರೂ ಆ ಸುಬ್ರಹ್ಮಣ್ಯನಲ್ಲಿ ಭಕ್ತಿ ಶ್ರದ್ಧೆ ತುಂಬಿರಬೇಕು. ಅದು ಬ್ರಹ್ಮನ್ ಚರತಿ ಅಂತ. ಸದಾ ಕಾಲ ಆ ಯಾವ ಸ್ವಾಮಿ ಇದ್ದಾನೋ ಆ ಸ್ವಾಮಿಯಲ್ಲಿ ನಮ್ಮ ಮನಸ್ಸನ್ನು ಲೀನಗೊಳಿಸ್ಕೊಳ್ತಕ್ಕಂಥದ್ದು, ಅದು ಬ್ರಹ್ಮಚರ್ಯ. ಅದರಲ್ಲೇ ಚರಿಸ್ತಾ ಇದ್ದೀನಿ. ಚರ ಅಂದರೆ ಚಲಿಸು ಅಂತ.
ಯಾವ ದೇವ ಈ ಶಕ್ತಿ ಇದೆಯೋ ಆ ಶಕ್ತಿಯಲ್ಲೇ ನಾನು ನನ್ನ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸ್ಕೊಂಡಿದ್ದೀನಪ್ಪ ಅಂತ. ಸದಾಕಾಲ ಆಗಲ್ಲ, ಒಂದು ಕ್ಷಣ ಸಾಕಾಗುತ್ತೆ. ಒಂದು ನಾಮ ಅಳಿಸದೇ ಸಾವಿರ ಪಾತಕಗಳನ್ನು ಅಂತ ಹೇಳ್ತಾರಲ್ಲ ದಾಸರು. ಹಾಗೆ ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳುವಾಗ ಒಂದು 6 ಅಷ್ಟೋತ್ತರಗಳನ್ನು ಹೇಳುವಾಗಲಾದರೂ ಕಣ್ತುಂಬ ಮನಸ್ಸಿನ ತುಂಬ ಸುಬ್ರಹ್ಮಣ್ಯನ ತುಂಬಿಕೊಂಡ್ರೆ ಸಾಕಾಗುತ್ತೆ. ಅದು ಬ್ರಹ್ಮಚರ್ಯ. ಕರೆದಂಥವ್ರು ಅಷ್ಟೇ ಅಲ್ಲ, ಯಾರು ಆರಾಧನೆ ಮಾಡ್ತಾರೋ ಅವರು ಬ್ರಹ್ಮಚಾರಿಗಳೇ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿದರೆ ಭಗವಂತನ ಆ ಚರಣ ಅವುಗಳಲ್ಲಿ ಏನು ಭಗವಂತನ ಯಾವ ಲೀಲೆಯೋ ಮತ್ತೊಂದೋ ಇದೆಯೋ ಅವುಗಳಲ್ಲಿ ಮನಸ್ಸನ್ನು ಚಲಿಸುವುದೇ ಅವುಗಳಲ್ಲಿ ಮನಸ್ಸನ್ನು ಚಲನಶೀಲವಾಗಿ ಇಟ್ಕೊಳ್ಳೋದೇ ಬ್ರಹ್ಮಚರ್ಯ. ಆ ದೃಷ್ಟಿಯಲ್ಲಿ ಒಟ್ಟುಗಳನ್ನು ಕರೆದು ಈ ದಿವಸ ಆರಾಧನೆ ಮಾಡಿ, ಆಗಿಲ್ಲ ಅಂದರೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಆತನಿಗೆ ಇಷ್ಟವಾದಂಥ ಅಭಿಷೇಕ ಇತ್ಯಾದಿಗಳನ್ನು ಮಾಡಿಸಿ, ಅಷ್ಟೋತ್ತರ ಸೇವೆಗಳನ್ನು ಮಾಡಿಸಿ ಸುಬ್ರಹ್ಮಣ್ಯ ಕೃಪೆ ಸಿಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.